ನೀವೇ ಕಾರಣ. ಕಲ್ಯಾಣ ಕರ್ನಾಟಕ ಹಾಳಾಗ್ಲಿಕ್ಕೆ ನೀವೇ ಕಾರಣ. ಏನ್ ಮಾಡಿದಿರಿ ನೀವು? ಮತ್ತು ಇವತ್ತು ಕೂಡ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನ ತಗೊಂತೀರಿ. ವಿಶೇಷ ಅನುದಾನ ತಗೊಂಡು ಏನ್ ಮಾಡಿದಿರಿ? ನಾವು ಮಧ್ಯ ಕರ್ನಾಟಕ, ಹೈದರಾಬಾದ್, ನಮ್ದು ಮುಂಬೈ ಕರ್ನಾಟಕ, ಏನು ಕಿತ್ತೂರು ಕರ್ನಾಟಕ ಎಷ್ಟೋ ಅಭಿವೃದ್ಧಿ ಆಗೈತಿ, ಎಷ್ಟೋ ಫ್ಯಾಕ್ಟರಿಗಳದಾವ. ಅಲ್ಲಿ ಏನ್ ಮಾಡಿದ್ರಿ ನೀವು ಸಾಧನೆ? ಮತ್ ದೊಡ್ಡ ದೊಡ್ಡ ಮಾತಾಡ್ತೀನಿ. ನಿಮ್ಮ ಇಲಾಖೆ ಬಗ್ಗೆ ಮಾತಾಡೋ ಮರ. ನೀನು ಇಲಾಖೆ ಒಳಗ ಬೇಕಾದಷ್ಟು ಕೆಲಸ ಅದಾವ ಮಾಡ್ಬೇಕಂತ. ಒಂದು ಈ ಸ್ವತ್ತು ಸಿಗಬೇಕಾದ್ರೆ 6 ತಿಂಗಳ ಗಟ್ಟಲೆ ಓಡಿಸಾಡ್ತಾ ಇದಾರೆ ಪಂಚಾಯತಿ ಒಳಗ. ಫಸ್ಟ್ ನಿಮ್ ಇಲಾಖೆಯನ್ನ ಶುದ್ಧವಾಗಿ ಇಟ್ಕೋ. ಭ್ರಷ್ಟಾಚಾರ ಕಡಿಮೆ ಮಾಡ್ರಿ. ಬೇಕಾದಷ್ಟು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇವತ್ತು ರಾಜ್ಯದಲ್ಲಿ. ಯಾವುದೇ ಇಲಾಖೆಗೆ ಹೋಗ್ರಿ, ಯಾವುದೇ ಆಫೀಸ್ಗೆ ಹೋಗ್ರಿ, ದುಡ್ಡು ಕೊಳ್ಳಾರ್ದ ಯಾವುದೇ ಕೆಲಸ ಇಲ್ಲ. ಸರಿಯಾಗಿ ಕೆಲಸ ಮಾಡ್ರಿ, ಕೆಲಸ ಮಾಡ್ರಿ. ಬೇಕಾದಷ್ಟು ಅದಾವ, ನೀವು ಕೆಲಸ ಮಾಡ್ರಿ. ನಾವು ನಿಮಗೂ ಸರೆಂಡರ್ ಆಗ್ತೀವಿ. ನಾವು ಯಾವುದೇ ನಿಮ್ಗತೆ ಸಣ್ಣ ರಾಜಕಾರಣ ಮಾಡಂಗಿಲ್ಲ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಗೌರವ ಕೊಡ್ತೀವಿ. ಯಾರು ಕೆಲಸ ಮಾಡಲ್ಲ ಅವ್ರ ವಿರುದ್ಧ ನಿಲ್ತೀವಿ ನಾವು. ಫಸ್ಟ್ ಕೆಲಸ ಮಾಡ್ರಿ. ಅದನ್ನ ಬಿಡ್ತೀರಿ ಸುಮ್ಮನೆ ಯಾವುದೋ ಒಂದು ನೀನು ಗ್ರಾಮೀಣ ಇಲಾಖೆದು ಬಿಟ್ಟು, ಪಂಚಾಯತ್ ರಾಜ್ ಇಲಾಖೆದು ಬಿಟ್ಟು ಬರೀ RSS ಬೆನ್ನ ಹತ್ತಿದ್ದೀರಿ. RSS ಗೆ ಬಾ ನೀನು. 1 ವರ್ಷ ಅಥವಾ ಒಂದು 6 ತಿಂಗಳ ತರಬೇತಿ ತಗೋ. ಅಲ್ಲಿ ಬಂದ್ರೆ ನೀವು ಒಂದು ಸಲ ಶಾಖೆಗೆ ಬಾ. ನಿನಗೆ ಗೊತ್ತಾಗತ್ತೆ RSS ತಾಕತ್ ಏನು, RSS ಅಂದ್ರೆ ಏನು ಅನ್ನೋದು ಗೊತ್ತಾಗತ್ತೆ. ಅದನ್ನ ಬಿಡುದು. ಇಲ್ಲಿ ಯಾವುದೇ ನೋಡ್ರಿ, RSS ಅಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಯಾರು ದೇಶಭಕ್ತರ ಇರ್ತಾರೆ ಅವರಿಗೆ ಗೌರವ ಕೊಡುತ್ತೆ, ಅವ್ರನ್ನ ಬೆಳೆಸುತ್ತೆ. ಯಾರು ದೇಶದ್ರೋಹಿಗಳಿರ್ತಾರೆ ಅವ್ರು ವಿರೋಧಿಸುತ್ತೆ. ಯಾರು ದೇಶದ್ರೋಹಿಗಳಿರ್ತಾರಲ್ಲ ಅವ್ರು ಹಿಂದೂ ಇರ್ಲಿ, ಮುಸಲ್ಮಾನ್ ಇರ್ಲಿ, ಆ ದೇಶದ್ರೋಹಿಗಳನ್ನ ಮಾತ್ರ ವಿರೋಧ ಮಾಡುತ್ತೆ. ದೇಶಭಕ್ತರಿಗೆ ಗೌರವ ಕೊಡುತ್ತೆ. ಇದು RSS ಅಂದ್ರ. ಅದನ್ನ ಬಿಟ್ಟು ಏನೇನೋ ತಾವೇ ಒಂದು ಭೂತದ ನೆರಳಿದ್ದಂಗೆ ಇರ್ಬೋದು ಅಂತ ನಾ ಹೇಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ನಾವು ನಮ್ಮ ಸರ್ಕಾರ ಮಾಡಿದಂತ ಎಲ್ಲಾ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಮತ್ತು ಈಗ ವಿಜಯನಗರ ಹೇಳಿದ್ರು,